ನಮಸ್ಕಾರ ವೀಕ್ಷಕರೇ, ಶುಭೋದಯ. ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ಸೊ ನಿನ್ನೆ ಅವರು ಭದ್ರಕಾಳಿ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಈಗಾಗಲೇ ಹೋಗಿ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ದೇವರ ವಿಶೇಷತೆಗಳ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಇವತ್ತಿನ ದಿನದ ವಿಶೇಷತೆಗಳು ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಜೀವನದಲ್ಲಿ ನಿಮಗೆ ಪರಿಹಾರ ಬೇಕು ಅಂತ ಆದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ಆ ಒಂದು ದೇವರ ಬಗ್ಗೆ ನಿಮಗೂ ಕೂಡ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ರೂ ಕೂಡ ಗುರುಜಿಯವರು ಅದನ್ನ ತಿಳಿಸ್ಕೊಡ್ತಾರೆ. ನೀವು ಕರೆ ಮಾಡಿ ತಿಳ್ಕೋಬಹುದು ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಓಂ ಬ್ರಹ್ಮದೇವಾಯ ನಮಃ. ಎಸ್ ಗುರುಜಿ, ನೆನೆ ದೇವಸ್ಥಾನಕ್ಕೆ ಹೋಗಿದ್ರಿ, ಹೇಗಿತ್ತು ನಿಮ್ಮ ಅನುಭವ? ಎಷ್ಟು ಜನ ಹೋಗಿದ್ರಿ ಗುರುಜಿ? ತಿಳಿಸ್ಕೊಡಿ, ಒಂದು ದೇವರ ಮಹಿಮೆ ಏನು ಅಂತ. ಒಂದು 400-450 ಜನ ಮೇಲಿದ್ರು. ಆ ದೇವಸ್ಥಾನ ತಮಿಳುನಾಡಲ್ಲಿ ಇದ್ರು ಕೂಡ ಅದು ಕರ್ನಾಟಕ ಆಗಿತ್ತು. ಆ ತರ ಭದ್ರಕಾಳಿ ಅಮ್ಮನ್ ಟೆಂಪಲ್ ಕರ್ನಾಟಕವಾಗಿತ್ತು. ನಮ್ಮ ಲೈಫಲ್ಲಿ ಆ ಥರದ ಒಂದು ಅಭಿಷೇಕವನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅನ್ಸುತ್ತೆ. ಖಂಡಿತ ಕೂಡ 1:15 ಸ್ಟಾರ್ಟ್ ಮಾಡಿದ, ಹೆಚ್ಚು ಕಮ್ಮಿ 4 ಗಂಟೆ ಆಯ್ತು ಆಚೆ ಬರೋದಕ್ಕೆ. ದೇವಸ್ಥಾನದಿಂದ ಆಚೆ ಒಂದು 450 ಜನ ಬಂದಿದ್ರು ಬೆಂಗಳೂರಿಂದ. ಎಲ್ಲರೂ ಕೂಡ ಆ ನಿಂಬೆಹಣ್ಣನ್ನ ನುಗ್ಗಲಾಗಿ ಕಿತ್ಕೊತಾ ಇದ್ರು. ಖಂಡಿತ ಕೂಡ ಆ ದೇವರ ಹತ್ರ ಖಂಡಿತ ಕೂಡ ಆ ದೇವರಲ್ಲಿ ವೈಬ್ರೇಷನ್ ಆ ಮಟ್ಟಕ್ಕಿತ್ತು. ಸಖತ್. ಆ ದೇವರಲ್ಲಿ ಏನು ವಿಶೇಷ ಅಂದ್ರೆ, ನಿನ್ನೆ ನಡೆದಿದ್ದ ಒಂದು ಘಟನೆ, ನನಗೆ ಆ ದೇವರ ಹತ್ರ ಆಗಿದ ಒಂದು ಘಟನೆ. ಬೆಳಗ್ಗೆ ನಾನು ಫೋನ್ ಮಾಡಿ ಆ ದೇವಸ್ಥಾನ ಪುರೋಹಿತರಿಗೆ ದೇವಸ್ಥಾನದಲ್ಲಿ ರೂಮ್ ಮಾಡಿ ಮಲಗಿದ್ದೆ. ಬೆಳಗ್ಗೆ 10 ಗಂಟೆಗೆ ನಾನು ದರ್ಶನಕ್ಕೆ ಹೋಗಿ ಆಚೆ ಬಂದರೆ ನಾನು ನಿಂತ್ಕೊಂಡು ಅಷ್ಟರೊಳಗೆ ಎಲ್ಲ ಕರ್ನಾಟಕದಿಂದ ಅಭಿಮಾನಿಗಳು ಬಂದು ನಮಸ್ಕಾರ, ನಾನು ಹುಬ್ಳಿಯಿಂದ ಬಂದಿದ್ದೀನಿ, ನಾನು ಹಾವೇರಿಯಿಂದ ಬಂದಿದ್ದೀನಿ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ, ಭದ್ರಾವತಿಯಿಂದ ಬಂದಿದ್ದೀನಿ, ಹಾಸನಿಂದ ಬಂದಿದ್ದೀನಿ. ಎಲ್ಲ ಅವ್ರವ್ರ ಕಾರಲ್ಲೇ ಬಂದಿದ್ರು ಪೂರ್ತಿ. ಆವಾಗ ಒಂದು 3 ಜನ ಇದ್ರು ಅಲ್ಲಿ, ಒಂದು 10-15 ಜನ ನಾವೆಲ್ಲ ಇದ್ದು ಕರ್ನಾಟಕದವರು. ಒಂದು ಹಣ್ಣು ಮುತ್ಕಿ, ಖಂಡಿತ ಕೂಡ ಹಣ್ಣು ಮುತ್ಕಿ ಬಂದು ನನ್ನನ್ನು ಮಾತಾಡಿಸಿ, ಎಲ್ಲರೂ ಇದ್ದಾರೆ ಒಳಗಡೆಯಿಂದ ನಿಮಗೆ ತಮಿಳಲ್ಲಿ ಮಾತಾಡಿಸಿ, ನಂಗೆ ತಮಿಳು ಚೆನ್ನಾಗಿ ಬರುತ್ತೆ, ಒಳಗಡೆಯಿಂದ ಕೊಟ್ಟರು ಈ ನಿಂಬೆಹಣ್ಣು, ಒಂದು ಮಲ್ಲಿಗೆ ಹೂವು, ಇಷ್ಟನ್ನ ಕೊಟ್ಟರು. ನಾನು ಯಾರೂ ಹಂಗೆ ಕೊಡಲ್ಲ, ಹಂಗೆ ದೇವಸ್ಥಾನ ಆಚೆ ನನಗೆ ಕೊಡ್ತಾವ್ರೆ. ಕೊನೆಗೆ ಒಬ್ಬ ಹುಡುಗ ಶರವಣ ಅಂತ ಇದ್ದ, ಅವನ ಹುಡುಗನಿಗೆ ಇದನ್ನು ತಗೊಂಡೋಗಿ ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಬಾ ಅಂತೇಳಿ ರೂಮಿಗೆ ಕಳಿಸ್ದೆ. ಆಮೇಲೆ ನಾನು ಪುರೋಹಿತನ ಹೋಗಿ ಕೇಳಿದೆ, ನೀವು ಕೊಟ್ರ ಸ್ವಾಮಿ? ಒಳಗಡೆಯಿಂದ ಕೂಡ ಕೇಳಿದ್ರು. ಅಂದರು, ಇಲ್ಲ ದೇವರೇ ಬಂದು ನಿಮಗೆ ಕೊಟ್ಟೋಗಿದ್ದಾರೆ ಅಂದರು. ಖಂಡಿತ ಕೂಡ. ಆಮೇಲೆ ಎಲ್ಲ ನನ್ನ ಕ್ಲೈಂಟ್ ಎಲ್ಲ ಸುಸ್ತಾಗೋದು, ಮತ್ತೆ ಅವ್ರನ್ನ ನೋಡೋಕೆ ಆಗನೇ ಇಲ್ಲ. ಏನು ದೇವರಲ್ಲಿ ಶಕ್ತಿ ಇದೆ ಅಂದರೆ, ನನ್ನ ಮನೆಗೆ ತಂದಿದ್ದು ಅಷ್ಟೇ. ನಾನು ಅಭಿಷೇಕ ಟಿಕೆಟ್ ಎಲ್ಲ ಮಾಡಿಸಿದ್ನಲ್ಲ, ಅವ್ರಿಗೆ ಕೊಡೋಕ್ಕೆ ನುಂಗಲಾಗಿತ್ತು. ಯಾಕಂದರೆ ಒಂದು 400 ಜನಕ್ಕೆ ಆ ನಿಂಬೆಹಣ್ಣು, ಹೆಣ್ಮಕ್ಳು ಗೊತ್ತಲ್ಲ, ಆಸೆ ಇದ್ದೇ ಇರುತ್ತೆ. ಆ ನೂಕು ನಿಂಬೆಹಣ್ಣು. ಆಮೇಲೆ ಅದನ್ನೇ ನಾನು ತಗೊಬಂದು ನಾನು ಯಾವಾಗಲೂ ದೇವರಿಗೆ ಬಾಗ್ಲಲ್ಲಿ ಹಾಕಿ ಆ ನಿಂಬೆಹಣ್ಣನ್ನ ಬಂದಿದ್ದ ತಕ್ಷಣ ನನ್ನ ಹೆಂಡತಿಗೆ ಹೇಳಿ, ಕಾಲು ತೊಗೊಂಡಿದ್ದು ದೇವ್ರ ಮಲ್ಲಿಡು, ಖಂಡಿತ ಕೂಡ ಇದು ಭದ್ರಕಾಳಿ ಅಮ್ಮನೆ ಕೊಟ್ಟಿರೋದು ಅಂತ ನಾನು ಹೇಳಿದೆ. ಖಂಡಿತ ಕೂಡ ಆ ಒಂದು ನಿಂಬೆಹಣ್ಣು ಅದನ್ನು ಕೌಂಟ್ ಮಾಡೋದು ನೋಡ್ರೆ, ನನ್ನ ಡೇಟ್ ಆಫ್ ಬರ್ತ್ ನಾನು ಕೌಂಟ್ ಮಾಡಿ ಬರುತ್ತೋ ಅದೇ ನಂಬರ್ ಬಂದಿತ್ತು. ಖಂಡಿತ ಕೂಡ. ಹಾಗಾಗಿ ಆ ದೇವರಲ್ಲಿ ಬಹಳ ಪವರ್ಫುಲ್ಲು, ಸಖತ್ತು ಪವರ್ಫುಲ್ಲು. ನೀವು ಹೋದವ್ರು ನಿನ್ನೆ ಅಂತೂ ಬಂದವರು ಒಬ್ಬರು ಕೂಡ ಇಷ್ಟು ಚೆನ್ನಾಗಿ ದೇವ್ರನ್ನ ತೋರಿಸಿರಲ್ಲ ಅಂದರು. ಏನು ಎಲ್ಲರೂ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಅರ್ಶಿನ, ಜೇನುತುಪ್ಪ ಎಲ್ಲ ತಂದಿರೋದನ್ನು ಅಷ್ಟು ಜನ 1:30 ಮಧ್ಯಾಹ್ನ ಟೈಮಲ್ಲಿ ಅಭಿಷೇಕ ನೀವು ಅಮ್ಮನವರಿಗೆ, ಅದು ಶುಕ್ರವಾರ ದಿವಸ ಮಾಡೋದು ಎಷ್ಟು ವಿಶೇಷವಾಗಿರುತ್ತೆ. ಖಂಡಿತ ಕೂಡ ದೇವಸ್ಥಾನ ಅದೇನೆ. ಖಂಡಿತ ಕೂಡ ಒಂದು ಅಭಿಮಾನಿಗಳು ಫೋಟೋ ಹೊಡೆದಿದ್ದಾರೆ, ನಾನಂತೂ ಹೊಡೆದಿಲ್ಲ. ಅದನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದನ್ನು ಕಳಿಸ್ಕೊಟ್ಟಿದ್ದೀನಿ. ಒಂದು ಬಹಳ ವೈಬ್ರೇಷನ್ ಇರೋ ದೇವಸ್ಥಾನ. ಪ್ರತಿ ಅಮಾವಾಸ್ಯೆ ದಿವಸ ನೈಟ್ ಎಲ್ಲ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ ಆ ದೇವಸ್ಥಾನದಲ್ಲಿ. ಬಹಳ ಪವರ್ಫುಲ್ ಅಂತ ದೇವಸ್ಥಾನ. ದಯವಿಟ್ಟು ಯಾರೇ ಹೋದ್ರು ಕೂಡ ಇನ್ನು ದಯವಿಟ್ಟು ಹೋಗ್ಬೋದು. ಯಾಕಂದರೆ ನಿಮ್ಮಲ್ಲಿ ಎಷ್ಟೋ ಜನ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ. ಖಂಡಿತ ಕೂಡ ನಾನು ಅಲ್ಲಿಂದ ಬಂದಿದ್ದ ತಕ್ಷಣವೇ ನನ್ನ ಒಂದು 75 ಭಾಗ ಕೆಲಸವನ್ನು ಮಾಡಿದಿರ್ಬೋದು. ಎಲ್ಲ ಬರ್ಬೇಕಾದ್ರೆ ಫೋನಲ್ಲಿ ಅಷ್ಟು ನನ್ನ ಹತ್ರ ಯಾರ್ಯಾರು ಏನೇನು ನನಗೆ ತೊಂದರೆ ಕೊಟ್ಟಿರೋ ಅವರೆಲ್ಲರೂ ಸಿಗಾಕಿದ್ರು. ಖಂಡಿತ ಕೂಡ ಅಷ್ಟು ಮಟ್ಟಕ್ಕಿತ್ತು. ನಾನು ದೇವಸ್ಥಾನ ಇಷ್ಟಪಡ್ತಿದ್ದೆ, ದೇವರೇ ನನಗೆ ಹಿಂಗೆ ಮಾಡಾಯ್ತು. ಇದರಲ್ಲಿ ಒಂದು 2-3 ಮಿರಾಕಲ್ ಹೇಳ್ತೀನಿ ನನ್ನ ಲೈಫಲ್ಲಿ. ನಾನು ತಪ್ಪು ಮಾಡಬಾರ್ದಾಯ್ತು, ಮತ್ತು ತಪ್ಪು ಮಾಡಿರೋದು ನಡೆದಿರೋ ಘಟನೆ ನನ್ನ ಲೈಫಲ್ಲಿ. ಒಂದ್ಸರಿ ಮಂತ್ರಾಲಯ ಹೋಗಿದ್ದೆ ಇದೇ ಥರ. ಮಂತ್ರಾಲಯ ಹೋದಾಗಲೂ ಕೂಡ ನಾನು ಸಂಜೆ 6 ಗಂಟೆ 8 ಗಂಟೆ ಸ್ನಾನ ಮಾಡೋಕೆ ಹೋದೆ, ಯಾರೂ ಇಲ್ಲ. ಮುಳುಗಿ ಸ್ನಾನ ಮಾಡ್ಬೇಕಾದ್ರೆ ಕಲ್ಸಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ತೇಲ್ತಿತ್ತು. ಅದನ್ನು ತಂದು ಮಲ್ಲಿಟ್ಟಿದ್ದೆ. ಅದಕ್ಕೆ ಹಿಂದಿನ ಟೈಮಲ್ಲಿ ನಮ್ಮ ಮನೇಲಿ ಒಂದು ನನ್ನ ಸೆರಾದ ಹಾವನ್ನ ಹೊಡೆದಾಕಿದ್ದೆ. ತುಂಬ ದೊಡ್ಡ ಹಾವು, ಇಷ್ಟಪ್ಪ ಹಾವು. ನಮ್ಮ ಮನೇಲಿ ನಮ್ಮ ಅಮ್ಮನ ಕಚ್ಚಕ್ಕೆ ಬಂದಿತ್ತು. ನಮ್ಮದು ತೋಟ ಒಂದು 30 ಎಕರೆ ತೋಟದೊಳಗಡೆ
ಒಂದೇ ಒಂದು ಒಂಟಿ ಮನೆಯಲ್ಲಿ ಹೊಡಿಬಾರ್ದಾಗಿತ್ತು. ಇದ್ರ ಮಧ್ಯದಲ್ಲಿ ನನ್ನ ಲೈಫ್ ತುಂಬ ಚೇಂಜಸ್ ಆಯಿತು. ಒಂದು ಹಾಸನಲ್ಲಿ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಭಾಳ ವಿಶೇಷವಾದ ದೇವಸ್ಥಾನ. ಆ ದೇವ್ರ ಮೇಲೆ ಪ್ರೀತಿ. ನಾನು ರಾತ್ರಿ ಹೊತ್ತು ಹೋಗ್ತಾ ಇದ್ದೀನಿ, ಮದ್ದಿ ರೋಡಲ್ಲಿ, ಮಣ್ಣು ರೋಡಲ್ಲಿ ಅರ್ಧ ಲೀಟ್ರ್ ಹಾಲು ಪಾಕೆಟ್ ಬಿದ್ದೈತಿ. ಅರ್ಧ ಲೀಟ್ರ್ ಹಾಲು ಹಳ್ಳಿ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಅರ್ಧ ಲೀಟ್ರ್ ಹಾಲು. ನಾನು ಅವಾಗ ಆ ದೇವಸ್ಥಾನ ಪುರೋಹಿತರ ಮನೆಯಲ್ಲಿ ಹಿಂಗೆ ಸಿಕ್ಕಿದ್ದು, ಹಿಂಗೆ ಕಾಸು ಕೊಡಿಂದ ಹಾಲೆಲ್ಲ ಸಿಕ್ಕಿದೆ, ತುಂಬ ಒಳ್ಳೇದಾಗುತ್ತೆ ಅಂತ ಅಯ್ಯಂಗಾರ್ ಅವರು, ಇನ್ನು ಪಾಲು ಕಡಿತ ನೀನು ರೊಂಬ ನಲ್ಲ ಯಾಕ್ರಪ್ಪ ಅಂದರು. ಆ ಹಾಲನ್ನ ಕಾಸಿ ಬೆಳ್ಳಿ ಲೋಟದಲ್ಲಿ ನಾನು ಕೊಟ್ಟರು. ಅವಾಗ ನೈಟು ಒಂದು 10 ಗಂಟೆ ರಾತ್ರಿ ನಾನು ಕುಡಿದು ಬಂದೆ. ಅಲ್ಲಿಂದ ನನ್ನ ಲೈಫ್ ತುಂಬ ಚೇಂಜಸ್ ಆಯಿತು. ಇವಾಗಲೂ ಭದ್ರಾಕಳಿಯಮ್ಮ. ಆಮೇಲೆ ನಾನು ಎಲ್ಲರೂ ಕೂಡ ದೇವ್ರ ಬಗ್ಗೆ ಹೇಳ್ತಾನಲ್ಲ, ನಿಮ್ಗೆ ಅದೇ ಮಿರಾಕಲ್. ನಾನು ದೇವ್ರನ್ನ ಯಾವಾಗಲೂ ದೇವ್ರ ಬಗ್ಗೆ ಹೇಳುವೆ. ಎಲ್ಲರೂ ಪೂಜೆ ಪುರಸ್ಕಾರದಲ್ಲಿ ದುಡ್ಡನ್ನ ಕಿತ್ಕೊಳ್ತಿರ್ತಾರೆ, ಅದು ತಪ್ಪು ಅಂತ ಹೇಳ್ತಾ ಇದ್ದೆ. ದೇವ್ರು ಬಹಳ ಸತ್ಯ, ಅದರಲ್ಲೇನು ಅನುಮಾನನಿಲ್ಲ. ನನ್ನಲ್ಲಿ ನಡೆದಿರೋ ಘಟನೆ. ನಾನು ಅಯ್ಯಪ್ಪ ಸ್ವಾಮಿಗೂ ಪಾದಯಾತ್ರೆ ಹೋದಾಗ ಈ ಭದ್ರಾಕಳಿಯಮ್ಮನ ದರ್ಶನ ನಾನು ಮಾಡಿದ್ದು. ಆಮೇಲೆ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡಿದ್ದು. ಹಾಗಾಗಿ ನನ್ನ ಭದ್ರಾಕಳಿಯಮ್ಮನ ದರ್ಶನ ಮಾಡಿಸೋದು ನನ್ನ ಗುರುಸ್ವಾಮಿ ಅಂತ ನವೀನ್ ಸ್ವಾಮಿ ಅಂತ ಖಂಡಿತ ಕೂಡ. ಅವರು ಕೂಡ ಈ ದೇವ್ರನ್ನ ದರ್ಶಿಸಿ ಇಲ್ಲಿಗೆ ಹೋಗೋದಕ್ಕೆ ನಾನು ಚಳಿ ಜ್ವರ ಎಲ್ಲ ಬಂದಿತ್ತು ನಡೆಯ ಪಾದಯಾತ್ರೆಯಲ್ಲಿ. ಇಲ್ಲಿಂದ ಆಚೆ ನಾನು ತುಂಬ ಚೆನ್ನಾಗಿದೆ. ನನಗೆ 10 ಸರಿ ಶಬರಿಮಲೆಗೆ ಬೆಂಗಳೂರಿಂದ ನಡ್ಕೊ ಹೋಗಿರ್ಬೋದು. 1 ಸರಿ ಉಪವಾಸ, 1 ಸರಿ ಮೌನ ಪಾದಯಾತ್ರೆ. ನನಗೆ ಎಲ್ಲವೂ ಭಗವಂತ ಆದಂಗ ಸಿಕ್ಕಿದೆ. ಆದರೆ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಎಲ್ಲರಿಗೂ ಗೊತ್ತು, ಅದನ್ನೇ ನಾನೇನು ಹೇಳಬೇಕಾಗಿಲ್ಲ ಅಂತ ಇದ್ದೆ. ಹಾಗಾಗಿ ಭದ್ರಾಕಳಿಯಮ್ಮ ನಿಮ್ಗೆ ಯಾರು ಅಷ್ಟು ಪರಿಚಯ ಇರಲ್ಲ, ನಾನು ಅದನ್ನು ಪರಿಚಯ ಮಾಡ್ಕೊಡಿನಿ. ಎಲ್ಲ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ತಿರುಪತಿ, ಕುಕ್ಕೆ, ಇದೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತು ಖಂಡಿತಲ್ಲೂ ಕೂಡ, ಅದನ್ನೇ ಅಂತಲ್ಲ. ಹಾಗಾಗಿ ನನ್ನ ಒಂದು ಜೀವನದಲ್ಲಿ ಭಕ್ತಿಗೆ ಯಾವತ್ತೂ ಕೂಡ ನಾನು ಯಾವಾಗಲೂ ಹೇಳಿದೆ, ಪ್ರೇಯರ್ಗೆ ತುಂಬ ಯೋಗಗಳಿದೆ ಅಂತ. ನೀವು ಯಾರ್ಯಾರು ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಮದುವೆ ಲೈಫು ನಿಮ್ಮ ಲೈಫಲ್ಲಿ ಚೆನ್ನಾಗಿಲ್ಲ, ಆಮೇಲೆ ನಿಮ್ಮ ಒಂದು ದಿವಸಕ್ಕೆ 3 ಸರಿ ಅಭಿಷೇಕ ಆಗುತ್ತೆ ಆ ದೇವರಿಗೆ. ಹಾಗಾಗಿ ಯಾವ್ದಾದ್ರು ಒಂದು ಟಿಕೆಟ್, ಬೆಳಗ್ಗೆ 4ವರೆಗೆ ಒಂದು ಅಭಿಷೇಕ, ಆಮೇಲೆ ರಾಹುಗಾಲದ ಅಭಿಷೇಕ ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಕೋರಿಕೆಗಳು ಏನಾದ್ರು ಈಡೇರಬೇಕು ಅಂತ ದಯವಿಟ್ಟು ಅಲ್ಲಿಗೆ ಹೋಗಿ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ನನ್ನ ಮನಸ್ಸು ತೃಪ್ತಿಯಾಗಿ ಹೇಳ್ತಿದ್ದೀನಿ. ಬರೀ ಒಂದು ಅಭಿಷೇಕ ಟಿಕೆಟ್ 500 ರೂಪಾಯಿ, ಅದಕ್ಕೆ ಮೇಲೆ ನಾವ್ರೇನು ಜಾಸ್ತಿ ಇಸ್ಕೊನಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ ಅಮ್ಮನಲ್ಲಿ, ಭದ್ರಾಕಳಿ ಅಮ್ಮನ ನೀವು ನೋಡ್ತಾ ಇದ್ದೀರಾ ವಿಡಿಯೋಸಲ್ಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತಿನ ನೆಕ್ಸ್ಟ್ ಬ್ರೇಕಲ್ಲಿ ಹಾಕ್ಬೋದು. ಖಂಡಿತ ಕೂಡ ಲೈವ್ ಗರ್ಭಗುಡಿನ ಅಭಿಷೇಕ ಮಾಡೋ ವಿಡಿಯೋನ ನೋಡಿ, ಖಂಡಿತ ಕೂಡ ಬರ್ತಾ ಇದೆ. ಇನ್ನೂ ನೋಡು ಮುಂದೆ ನೀವು ನೋಡಿ, ಅದು ಗರ್ಭಗುಡಿ ಅದು ಬಂಗಾರದ ಅಲಂಕಾರವನ್ನು ತೆಗೆದು ಒಂದು ಅಭಿಷೇಕವನ್ನು ಮಾಡ್ತಾವ್ರೆ. ಖಂಡಿತ ಕೂಡ ಎಲ್ಲ ಕರ್ನಾಟಕ ಜನ ಆ ಒಂದು ಗರ್ಭಗುಡಿ ನಮಗೋಸ್ಕರ ಉಂಡಿ ಎಲ್ಲನೂ ತೆಗೆದು ಒಂದು 450 ಜನಕ್ಕೆ ಉದ್ದಕ್ಕೆ ಕ್ಯೂ ಮಾಡಿಕೊಟ್ಟಿರೋ ಆ ದೇವಸ್ಥಾನ ಸಕ್ಕದಾಗಿದೆ. ಅಷ್ಟು ಜನ, ನಾನು ಪಬ್ಲಿಕ್ನ ಯಾರನ್ನೂ ಹಿಡಿದಿಲ್ಲ, ಖಂಡಿತ ಕೂಡ ದೇವ್ರನ್ನ ಹಿಡಿದಿದ್ದೀವಿ. ಅದು ಕೂಡ ನಾನೇನು ಹಿಡಿದಿಲ್ಲ, ನನ್ನ ತುಂಬ ಬಂದವರೆಲ್ಲರೂ ಕೂಡ ನಾನು ಕೇಳಿದೆ ನೀವು ಖುಷಿಯಾಗಿದ್ದೀರ ಅಂತ. ಗುರುಗಳೇ, ಇಂಥದ್ದೊಂದು ನಾವು ಲೈಫಲ್ಲೇ ಒಂದು ಅಭಿಷೇಕ ನೋಡಿಲ್ಲ ಎಲ್ಲಿವೆ. ಇಷ್ಟು ಏನು ನೀವು ಕೊಟ್ಟಂತ ಭಕ್ತಾದರು ಅಷ್ಟನ್ನು ಕೂಡ ದೇವರಿಗೆ ಅಭಿಷೇಕ ಮಾಡ್ತಿದ್ದು. ಗುರುಜಿ, ಆ ಒಂದು ದೇವರಿಗೆ ಯಾವ ಅಭಿಷೇಕ ತುಂಬಾ ಪ್ರೀತಿ ಅಂತ? ತುಂಬಾ ದೇವರಿಗೆ ಅರ್ಶನದ ಅಭಿಷೇಕ ಬಹಳ ಪ್ರೀತಿ, ನಿಂಬೆಣ್ಣು ಅಲಂಕಾರ ಬಹಳ ಪ್ರೀತಿ. ನಿಂಬೆಣ್ಣನ್ನು ಕೂಡ ಅಭಿಷೇಕವನ್ನ ಮಾಡ್ತಾರೆ. ಅಲ್ಲಿ ಕುಂಕುಮನ ಹಾಕಿ ಅಭಿಷೇಕ ಮಾಡಲ್ಲ. ಕುಂಕುಮ ಮೊದಲನೇ ಅಭಿಷೇಕ ಬೆಳಗ್ಗೆ ಪ್ರಾರಂಭ ಆದ್ರೆ ಯಾವ ಅಭಿಷೇಕದಿಂದ? ಅಲ್ಲಿ ಗಂಧ, ಆ ಸ್ಮೆಲ್ಲು ನೋಡ್ಬೇಕಾಯ್ತು. ಆ ಗಂಧದ ಸ್ಮೆಲ್ ಎಲ್ಲ ಎಲ್ಲರೂ ನಾವು ನಾನು ರಾತ್ರಿ ಲೇಟಾಗಿ ಬಂದೆ. ಎಲ್ಲರನ್ನು ಕಳಿಸಿ ನಾನು ಒಂದು 10:30ವರೆಗಿದ್ದು ನಾನು ಬಂದೆ. ಹಾಗಾಗಿ ನನ್ನ ಲೈಫಲ್ಲಿ ಅವಾಗ ಅವ್ರು ಬರ್ಬೇಕಾರೆಲ್ಲ ಹೇಳ್ತಾ ಇದ್ರು, ಏನು ಸ್ಮೆಲ್ಲು, ಆ ಗಂಧ ಅಭಿಷೇಕದ ಸ್ಮೆಲ್ಲನ್ನ ನಿಮ್ಗೆ ನೋಡಕ್ ಕೇಳಕಾಯ್ತು. ಎಷ್ಟು ಏಜ್ ಆದವರು, ಸುಸ್ತಾದವರು ಎಲ್ಲರೂ ಬಂದಿದ್ರು. ಯಪ್ಪ, ಏನು ಅಭಿಷೇಕಕ್ಕೆ ಒಂದು 450 ಜನ ಬೆಂಗಳೂರವರಿದ್ರು. ಅಲ್ಲೆಲ್ಲ ಕನ್ನಡ ಮಾತಾಡ್ತಾರೆ. ಎಲ್ಲ ದೇವಸ್ಥಾನ ಪೂರ್ತಿ ಕನ್ನಡ. ಸಖತ್. ಇಲ್ಲಿಗೇನು ಬಹಳ ಹತ್ರ ಆಗುತ್ತೆ, ಏನು ದೂರ ಇಲ್ಲ, ಒಂದೇ ರೋಡು ನೋಡಿ. ಈ ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ, ತೊಪ್ಪೂರಿಂದ ರೈಟ್ ಸೈಡ್ಗೆ 18 ಕಿಲೋಮೀಟರ್ ಪಕ್ಕದಲ್ಲಿ ಒಂದು ಮೇಚೇರಿ ಭದ್ರಾಕಳಿಯಮ್ಮ. ನೀವು ಅಮಾಸೆಲೆಲ್ಲ ಹೋಗ್ಬಿಟ್ರೆ ಅಮಾಸೆ ನೈಟೆಲ್ಲ ಇರುತ್ತೆ. ಅಮಾಸೆ ದಿವಸ ಅಂತವೇ ಎಲ್ಲ ಪ್ರೇಯರಿಗೋಸ್ಕರ ಕುತ್ಕೋತಾರೆ. ಅವ್ರು ಹೇಳಿದ್ರು ನನಗೆ, ಹಿಂದೆ ಋಷಿಮುನಿಗಳೆಲ್ಲ ಬಂದು ಇಲ್ಲಿ ಪ್ರೇಯರ್ ಮಾಡೋರು. ಹಾಗಾಗಿ ಅಮಾವಾಸ್ಯೆ ದಿವಸ ಊರೂರೇ ಬಂದು ಕುತ್ಕೊಂಡು ಪ್ರೇಯರ್ ಮಾಡ್ತಾರಂತೆ. ರಾತ್ರಿವರೆಗೂ ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ. ಹಾಗಾಗಿ ಯಾರಿಗೂ ನಿಮಗೆ ಕಷ್ಟ, ಮನುಷ್ಯನ ದೃಷ್ಟಿ ನೋಡಿ, ಮಾಟ ಮಾತ್ರ ನಾನು ನೋಡಿಲ್ಲ. ಮನುಷ್ಯನ ದೃಷ್ಟಿ ನಿವಾರಣೆ ಆಗಬೇಕಂದ್ರೆ ಇಲ್ಲಿ ಹೋಗಿ ಹಾಗೆ ಆಗುತ್ತೆ, ನಂಗೆ ನಂಬಿಕೆ. ಓಕೆ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಒಂದು ದೇವರ ಮಹಿಮೆಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್.
ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಸುರಕ್ಷಾ ಅಂತ ಮೇಡಮ್. ಸುರಕ್ಷಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಾಗಡಿಯಿಂದ ಮೇಡಮ್. ಮಾಗಡಿಯಿಂದ. ಓಕೆ, ನೀವು ದೇವಸ್ಥಾನಕ್ಕೆ ಹೋಗಿದ್ರಾ? ಹಾ ಹೌದು ಮೇಡಮ್, ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಓಕೆ, ಹೇಳಿಮ್ಮ, ನೀವು ಕಂಡ ಹಾಗೆ ಹೇಗಿತ್ತು ಒಂದು ದೇವರ ಮಹಿಮೆ ಅನ್ನೋದನ್ನ ಹೇಳಿ ತಿಳಿಸಿ ನಮ್ಮ ವೀಕ್ಷಕರಿಗೆ. ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಆ ದೇವಸ್ಥಾನ ಬಿಟ್ಟು ಬರೋಕೆ ಇಷ್ಟ ಇರ್ಲಿಲ್ಲ. ಆ ದೇವಸ್ಥಾನದಲ್ಲೇ ಸುಮಾರು ನಾವು ಸಂಜೆ ಒಂದು 7 ಗಂಟೆವರೆಗೂ ಆ ದೇವಸ್ಥಾನದಲ್ಲೇ ಇದ್ವಿ. ಅಭಿಷೇಕ ಬೆಳಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಮಧ್ಯಾಹ್ನ ಮತ್ತೆ ಪೂಜೆಗೆ ಹೋಗಿದ್ವಿ. ಸಂಜೆ ಶುಕ್ರವಾರ ಆಗಿರೋದ್ರಿಂದ 12 ರೀತಿ ಮಂಗಳಾರತಿ ಮಾಡ್ತಾರಲ್ಲಿ. ಅದು ತುಂಬಾ ವಿಶೇಷ. ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ ಮೇಡಮ್. ನಾವು ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಇಲ್ಲೆಲ್ಲೂ ನೋಡಕ್ ಆಗಲ್ಲ ಆತರ ಅಭಿಷೇಕ ಮಾಡೋದನ್ನ. ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್. ಓಕೆ, ನೀವು ಯಾವ ಒಂದು ವಿಚಾರಕ್ಕೆ ತುಂಬಾ ಫೇಮಸ್ ಅಂತ ಹೇಳ್ತಾರೆ ದೇವರು? ಆ ದೇವ್ರಂದ್ರೆ ಒಂಥರ ತುಂಬಾ ಶಕ್ತಿ ಇದೆ. ಅದ್ರಲ್ಲಿ ಒಂಥರ ಎನರ್ಜಿ ಪಾಸ್ ಆಗುತ್ತೆ. ನಮ್ಗೆ ಅದ್ ಅನುಭವ ಆಗಿದೆ. ಅಲ್ಲಿ ಒಳಗಡೆ ಕುತ್ಕೊಂಡಿದ ತಕ್ಷಣ ಏನೋ ಒಂಥರ ಎನರ್ಜಿ ಬಂದಂಗ ಆಗುತ್ತೆ. ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ತುಂಬಾ ಎನರ್ಜಿ ತುಂಬ್ದಂಗ ಆಗುತ್ತೆ. ಏನೋ ಒಂಥರ ಖುಷಿ ಆ ದೇವಸ್ಥಾನದ ಒಳಗಡೆ ಹೋದ್ರೆ ನಮ್ಗೆ. ಓಕೆ, ನೀವು ಒಬ್ಬರೇ ಹೋಗಿದ್ರ, ನಿಮ್ಮ ಕುಟುಂಬ ಸಮೇತರಾಗಿ ಹೋಗಿದ್ರ? ಇಲ್ಲ, ನಮ್ ಕುಟುಂಬ ಪೂರ್ತಿ ಹೋಗಿದ್ವಿ ಮೇಡಮ್. ಓಕೆ, ಏನ್ ಕೇಳ್ಕೊಂಡ್ರಿ ದೇವ್ರ ಹತ್ರ? ಎಲ್ರಿಗೂ ಒಳ್ಳೇದಾಗ್ಲಿ. ಮೇಡಮ್ ಅವ್ರೆ, ಏನ್ ಅನ್ನಿಸ್ತು ಆ ದೇವ್ರನ್ನ ನೋಡಿ ಅಭಿಷೇಕ ಎಲ್ಲ ಆನಂದಿಸಿದ್ರಲ್ಲ, ಏನ್ ಅನ್ನಿಸ್ತು ನಿಮ್ಗೆ? ಆ ಖುಷಿ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಗುರುಜಿ. ನಾವು ತುಂಬಾ ಮುಂದೆನೆ ಕೂತಿರೋದ್ರಿಂದ ಪ್ರತಿಯೊಂದು ಕ್ಷಣನೂ ನಾವು ಮಿಸ್ ಮಾಡ್ಕೊಳ್ಳಿಲ್ಲ. ತುಂಬಾ ದೇವ್ರ ಅದು ಅರ್ಶನದ ಅಭಿಷೇಕ ಮಾಡ್ತಿದ್ರೆ ಅದ್ ಅಲಂಕಾರ ಮಾಡಿದಕ್ಕಿಂತನೂ ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು. ಅಭಿಷೇಕ ಮಾಡ್ತಿದ್ದಾಗ ಗಂಧದ ಸ್ಮೆಲ್ಲು ಮತ್ತೆ ಜೇನುತುಪ್ಪ, ಎಳ್ನೀರು ಇದೆಲ್ಲ ಅಭಿಷೇಕ ಮಾಡ್ತಿದ್ದಾಗ ಅದು ಒಂದೊಂದು ರೂಪದ ತರ ಕಾಣಿಸ್ತಾ ಇತ್ತು ದೇವ್ರು. ನೀವು ಮುಂಚೆ ನೋಡಿದ್ರೆ ಇದೇ ಫಸ್ಟ್? ನೆನ್ನೆಲೆನ? ಹೌದು, ನೆನ್ನೆನೆ ಫಸ್ಟ್ ಗುರುಜಿ ನೋಡಿದ್ದು. ಆಗ ನೋಡಿದಾಗ ಏನು ಆ ದೇವಸ್ಥಾನ ಸುತ್ತಮುತ್ತ ಒಂದು ದೇವಸ್ಥಾನ ನೋಡಕ್ ಖುಷಿ ಏನಾಗುತ್ತೆ. ಆಮೇಲೆ ಆ ದೇವ್ರನ್ನ ಹತ್ತರಿಂದ ನೀವು ಅಭಿಷೇಕ ನೋಡಿರಲ್ಲ, ಏನ್ ಅನಿಸ್ತಾ ಇತ್ತು ಅಲ್ಲಿ? ಏನು ಒಂದು ನಿಮ್ಮಲ್ಲಿ ಏನ್ ಅನಿಸ್ತಾ ಅಷ್ಟು ಹತ್ತರಿಂದ ನೋಡಿರಲ್ಲ ದೇವ್ರನ್ನ? ಹತ್ರದಿಂದ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಅಲ್ಲೇ ಖುಷಿ ಆದಂಗ ಅನ್ನಿಸ್ತಿತ್ತು. ಏನೋ ಎನರ್ಜಿ ತುಂಬಂಗ್ ಅನ್ನಿಸ್ತಿತ್ತು. ತುಂಬಾ ನಮ್ ಫ್ಯಾಮಿಲಿ ಪೂರ್ತಿ ಬಂದಿದ್ವಿ. ಫ್ರೆಂಟ್ ಅಲ್ಲೇ ಕುತ್ಕೊಂಡು ನೋಡ್ತಿದಾಗ ಏನೋ ಒಂಥರ ಖುಷಿ ಆಗ್ತಿತ್ತು ಗುರುಜಿ. ನಮ್ಗೆ ಏನೋ ನಮ್ಗೆ ಒಂಥರ ಶಕ್ತಿ ತುಂಬದಂಗೆ ಅನ್ನಿಸ್ತಿತ್ತು ಗುರುಜಿ. ಮತ್ತೆ ಹೋಗ್ತೀರಾ ನೀವು? ಹಾ ಹೌದು ಗುರುಜಿ, ಹೋಗ್ತೀನಿ ನಾನು. ಅದು ಇಷ್ಟ ಆಯ್ತಾ ದೇವ್ರು? ತುಂಬಾ ಇಷ್ಟ ಆಯ್ತು. ಮಂತ್ಲಿ ಒಂದ್ಸರಿ ಹೋಗ್ಲೇಬೇಕು ಅಂತ ಅನ್ಕೊಂಡಿದೀವಿ ಗುರುಜಿ. ಆಮೇಲೆ ಅಲ್ಲಿ ಆಡಂಬರ ಇಲ್ಲ ದೇವಸ್ಥಾನದಲ್ಲಿ? ದುಡ್ಡಿದ್ರೆ ಒಂದು, ದುಡ್ಡಿಲ್ಲದೆ ಒಂದು? ಇಲ್ಲ, ಅಲ್ಲಿ ತುಂಬಾ ಅಂದ್ರೆ ನಾವು ಸಂಜೆ 6:30 7 ಗಂಟೆವರೆಗೂ ಇದ್ವಿ. ಅಲ್ಲಿವರೆಗೂ ಒಳಗ್ ಕರ್ದಿ ಅವರು ಪೂಜೆನ ತುಂಬಾ ಚೆನ್ನಾಗ್ ಮಾಡ್ಕೊಟ್ರು. ನಾವು ಕರ್ನಾಟಕದಿಂದ ಹೋಗಿರೋರು. ನಿಮ್ಗೆ ಮಂಗಳಾರತಿ ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ, ಬನ್ನಿ ಕುತ್ಕೊಳ್ಳಿ, ಮಂಗಳಾರತಿ ಮಾಡ್ತೀವಿ, 12 ತರ ಮಾಡ್ತೀವಿ ಫಸ್ಟೇ ಹೇಳಿ 6:30ಯಿಂದ 7ರವರೆಗೂ ನಿಮ್ಗೆ ಮಹಾಪೂಜೆ ಇರುತ್ತೆ, ನೋಡ್ಕೊಂಡು ಹೋಗಿ ಅಂತ ಅಲ್ಲಿರೋ ಅರ್ಚಕರೆಲ್ಲ ಹೇಳಿದ್ರು. ನಾವು ನೋಡ್ಕೊಂಡು ಮುಗಿಸ್ಕೊಂಡ್ ಬಂದ್ವಿ ಗುರುಜಿ. ಆಮೇಲೆ ಈ ತರ ಒಂದು ಅಭಿಷೇಕ ನೀವು ಎಲ್ಲಾರು ನೋಡಿದೀರಾ? ಇಲ್ಲ ಗುರುಜಿ, ಈ ತರ ನೋಡಿರ್ಲಿಲ್ಲ. ಆ ಒಂದು ಎಲ್ಲ ಕರ್ನಾಟಕದ ಹೆಣ್ಣು ಮಕ್ಳು ಕೂತಿದ್ರು, ಅಷ್ಟು ಜನ, ಒಂದು 350-400 ಜನ ಅಲ್ಲ? ಹೌದು ಗುರುಜಿ. ಹೆಣ್ಮಕ್ಳಿಗೂ ನೀವು ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಫ್ರಂಟ್ ಅಲ್ಲಿ ಕೂರ್ಸಿದ್ರ. ಹೆಣ್ಮಕ್ಳು ಇದು ಹೆಣ್ದೇವ್ರು, ನೀವು ಫಸ್ಟ್ ಹೆಣ್ಮಕ್ಳಿಗೆ ಇದ್ರ ಆಶೀರ್ವಾದ ಸಿಗ್ಲಿ ಅಂತ ಎಲ್ಲಾ ಹೆಣ್ಮಕ್ಳನ್ನು ಮುಂದೆ ಕೂರ್ಸಿ ಅಭಿಷೇಕ ನೋಡೋದಿಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರ ಗುರುಜಿ. ನಾನು ಅಭಿಷೇಕ ಕೊಟ್ಟಿದ್ದು ಏನು ತನ್ವಾ, ನಂಗೆ ಆ ದೇವರು ಒಂದು ಕೊಡ್ತು ಅಂತ ಹೇಳಿದ್ನಲ್ಲ, ನಿಮ್ಗೆ ಗೊತ್ತಲ್ವಾ? ಹೌದು. ಆ ನಿಂಬೆಹಣ್ಣು, ಒಂದು ಹೂವಿನ ಮಲ್ಲಿಗೆ ಕೊಟ್ಟಿದ್ ಮಾತ್ರ ನನ್ನ ಮನೆಗೆ ತಂದೆ. ಹೌದು, ಎಲ್ಲರೂ ಅಲ್ವಾ? ಹೌದು. ಅಷ್ಟು ನಿಂಬೆಹಣ್ಣಿಗೆಲ್ಲ ಕಿತ್ತಾಡ್ತಾ ಇರಲ್ಲ, ಅದೇನ್ ಅನಿಸ್ತು ನಿಮಗೆ ಅದನ್ನ ನೋಡಿ ಲಾಸ್ಟ್ ಅಲ್ಲಿ? ಅಂದ್ರೆ ಗುರುಜಿ ಎಲ್ರಿಗೂ ಆಸೆ ಇತ್ತು, ನಾವು ಇಲ್ಲಿಂದ ನಿಂಬೆಹಣ್ಣು ತಗೊಂಡ್ ಹೋಗ್ಬಿಡ್ಬೇಕು, ನಮ್ ಮನೆಗೆ ಹಾಕೋಬಿಡ್ಬೇಕು ಅಂತ ಒಂಥರ ಎಲ್ರಿಗೂ ಏನೋ ಒಂಥರ ಖುಷಿ ಆಗ್ತಿತ್ತು ಗುರುಜಿ. ಅದಕ್ಕೆ ನಿಂಬೆಹಣ್ಣಿನ ಹಾರ ಬೇಕು ಅಂತ ಇದ್ ಮಾಡ್ತಿದ್ರು. ಆ ನಿಂಬೆಹಣ್ಣೆಲ್ಲ ಕಿತ್ತಾಡಿದಲ್ಲ ನೀವು ನೋಡಿರಲ್ಲ, ಅದು ಏನ್ ಅನಿಸ್ತು ನಿಮಗೆ? ಇದು ಮಕ್ಳು ಕಿತ್ತಾಡ್ತಾರಲ್ಲ ಆ ತರ ಅನ್ನಿಸ್ತಿತ್ತು ಅಲ್ಲಿ. ಹೌದಾ? ಆದ್ರೆ ಅದು ಹೆಂಗೋ 2 ಅವರ್ ದೇವಸ್ಥಾನ ಒಳಗಡೆ ಕೂತಿದ್ರು, ಎಲ್ಲರನ್ನೂ 2 ಅವರ್ ಅಲ್ಲ ಆರಾಮಾಗಿ ಕೂತಿದ್ರಲ್ಲ? ಹೌದು ಗುರುಜಿ, ಎಲ್ರು ತುಂಬಾ ಸಂತೋಷದಿಂದ ಅಭಿಷೇಕ ನೋಡಕ್ಕೆ ಅಂತ ಅವ್ರಿಗೆ 2 ಅವರ್ ಆಗಿರೋದೇ ಗೊತ್ತಾಗಿಲ್ಲ ಅಲ್ವಾ?
2 ಅವರ್ ನಾವು ಒಳಗಡೆ ಕೂತಿದ್ವಾ ಅಂತ ಯಾರಿಗೂ ಫೀಲ್ ಆಗಿಲ್ಲ. ಏನೋ ಒಂದ್ 5-10 ನಿಮಿಷದಲ್ಲಿ ಅಭಿಷೇಕ ಮುಗ್ದೋಗ್ಬಿಡ್ತಾ, ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಹೌದೌದು ಅಂತ ಅನ್ನಿಸ್ತಿತ್ತು ಗುರುಜಿ. ನಿಮಗೆ ಅದರಲ್ಲೂ ಶುಕ್ರವಾರ ಮಧ್ಯಾಹ್ನ ಟೈಮಲ್ಲಿ ಭದ್ರಾ ಕಳೆಯಮ್ಮನ ದರ್ಶನ ಅಭಿಷೇಕವನ್ನ ಮಾಡಲ್ಲ, ಅದು ಏನ್ ಅನಿಸ್ತೈತೆ ನಿಮ್ಮ ಮನಸ್ಸಲ್ಲಿ? ಆ ದೇವ್ರನ್ನ ನೋಡಿದಾಗ ಏನ್ ಅನಿಸ್ತೈತೆ ನಿಮ್ಮಲ್ಲಿ ಆ ಕ್ಷಣ? ಏನೋ ಒಂದು ಗುರುಜಿ ದೇವರೇ ಪ್ರತ್ಯಕ್ಷ ಆಗಿದೆ ಇಲ್ಲಿ. ನಾವೆಲ್ಲ ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗಿದೀವಿ, ಅಲ್ಲಿ ದರ್ಶನ ಮಾಡ್ತಿದೀವಿ ಅನ್ನೋಷ್ಟು ಫೀಲ್ ಆಗ್ತಿದೆ ಗುರುಜಿ. ಹೌದಾ? ನಿಮ್ಮ ಯಜಮಾನ್ರಿ ಕೊಡಿ ನೋಡೋಣ, ಅವ್ರೇನು ಅವ್ರ ಮನಸ್ಸಲ್ಲಿ ಏನಿದೆ ನೋಡೋಣ, ಕೇಳೋಣ. ಗುರುಗಳೇ. ಅಧ್ಯಕ್ಷ ನಮಸ್ಕಾರ. ನಮಸ್ತೆ. ನಿಮಗೆ ಏನ್ ಅನ್ಸೋದು ಅಧ್ಯಕ್ಷರೇ, ಒಂದು ದೇವಸ್ಥಾನಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಆಗಲ್ಲ ಅಂದ್ರಲ್ಲ, ಆ ಬರಕ್ಕಾಗಲ್ಲ ಅನ್ನೋ ಒಂದು ಪ್ರೀತಿಲಿ ಬಂದ್ಮೇಲೆ ಏನ್ ಅನಿಸ್ತು? ಬಂದ್ಮೇಲೆ ಗುರುಗಳೇ, ನಾವು ದೇವಸ್ಥಾನ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ ನನಗೆ. ಯಾಕೆ ಗುರುಗಳೇ? ಅಲ್ಲೇ ಇರೋ ನನ್ನ ಮಟ್ಟಕ್ಕೆ ನನ್ಗೆ ಒಂಥರ ಎನರ್ಜಿ ಇತ್ತು ಬಿಡಿ. ಅಲ್ಲಿರೋ ಅಂತವ್ರು ಅಷ್ಟೇನೆ, ಕರ್ನಾಟಕದವ್ರು ಅಂದ್ಬಿಟ್ಟು ಅಷ್ಟೇ ಗೌರವ ಕೊಟ್ರು. 12 ತರ ಪೂಜೆ ಅಂತ ಹೇಳಿದ್ರು. ಎಲ್ಲ 12 ತರನು 12 ವಿಧ ರೀತಿ 12 ವಿಧ ರೀತಿಲಿ ಪೂಜೆ ಮಾಡ್ತಾರೆ. ಹೌದು. ನಿಮ್ಗೆ ಇನ್ ಮುಂದೆ ಕರ್ನಾಟಕ ಜನ ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ರೆ ಅವ್ರ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಅನ್ಸಿತಾ? ಹೌದು ಗುರುಗಳೇ, ತುಂಬಾ ಎಲ್ಲಾರ್ಗು ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ ಇದು. ಹೌದಾ? ಹೌದು. ನಿಮಗೆ ಏನು ಇದು ಈ ಟಿಪ್ ನಿಂಗೆ ಕರ್ಕೋದಲ್ಲ, ನೆಕ್ಸ್ಟ್ ತಿದ್ನಲ್ಲಾರು ಗುರು ಶಾಂತಿ ಮತ್ತೆ ಶನಿ ಶಾಂತಿ ಕರ್ಕೋಗೋಣ ಅಂತ ಏನ್ ಅನ್ಸುತ್ತೆ? ನನ್ನ ಜೊತೆ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಭಕ್ತರಿಗೆ ಏನ್ ಅನ್ಸ್ಬೋದು? ನಾನು ಕರ್ಕೊಂಡು ಹೋದ್ರೆ ಚೆನ್ನಾಗಿ ಕರ್ಕೊಂಡ್ ಬರ್ತೀನ ಇಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಚೆನ್ನಾಗಿ ಎಲ್ಲಾರನು ಕರ್ಕೊಂಡೋಗಿ ಪ್ರತಿಯೊಂದು ಮುಂದೆ ಕೊಂಡ್ರಿಸಿ ಎಲ್ಲಾರ್ಗು ಒಳ್ಳೆ ರೀತಿ ಆಶೀರ್ವಾದ ಕೊಡ್ತಿದ್ರಿ ತಾಯಿಯಿಂದ. ನಿಮ್ ಜೊತೆ ಎಲ್ಲಾರು ಬರ್ತಾರೆ, ನಾವು ಬರ್ತೀವಿ. ಅಲ್ಲಲ್ಲ, ಇವಾಗ ಗುರು ಟೆಂಪಲ್ ಶನಿ ಟೆಂಪಲ್ ನೆಕ್ಸ್ಟ್ ಶನಿ ಶಾಂತಿ ಗುರು ಶಾಂತಿ ಮಾಡ್ಸೋಣ ಅಂತ ತಮಿಳ್ನಾಡು ತಿನ್ನಲಾರಲ್ಲಿ ಎಲ್ಲಾರು ಕರ್ನಾಟಕ ಖಂಡಿತ ಮಾಡ್ತೀವಿ. ಈಗ್ಲಿಂದಾನೇ ರಿಜಿಸ್ಟರ್ ಮಾಡ್ಕೊಳಕ್ಕೆ ಒಂದು ಆಹ್ವಾನ ಕೊಡಿ. ಹೌದು, 5,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಅಪ್ ಅಂಡ್ ಡೌನ್ ಹೋಗಿ ಅಭಿಷೇಕದ್ದು ಪೂಜೆ ಎಲ್ಲದೂ ಸೇರಿ ಅಷ್ಟಲ್ಲಿ ಬರುತ್ತೆ. ಉಳಿಬಹುದು ಅನ್ಸುತ್ತೆ ನನ್ನ ಪ್ರಕಾರ. 5,000 ರೂಪಾಯಿ ಸಾಕು ಅನ್ಸುತ್ತೆ ಅಲ್ವಾ? ಉಳಿಯಲ್ಲ ಗುರುಗಳೇ, ನಾವು ಅನ್ಕೊಳ್ಳೋ ಸುಳ್ಳು ಉಳಿಯಲ್ಲ ಬಿಡಿ. ಹೌದಾ? ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಬಸ್ ಇದ್ ಮಾಡಿ ಕೇಳಿ, ಎಲ್ಲ ಖರ್ಚಿದೆ ಗುರುಗಳೇ, ಖರ್ಚು ಅಷ್ಟೇ ಇರುತ್ತೆ. ಇಲ್ಲ ಸಾಕು ಅನ್ಸುತ್ತೆ. ಬಸ್ಸಲ್ಲಿ ಒಂದು ಪ್ಯಾಕೇಜ್, ನೀವು ಕಾರಲ್ಲಿ ಬಂದ್ರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಬಸ್ ಮಾಡ್ಕೆ ಹೋದ್ರೆ ಇಲ್ಲ ಬಸ್ಗಿಂತ ಏನ್ ಕಾರ್ ಏನ್ ಜಾಸ್ತಿ ಆಗ್ಲಿಲ್ಲ, ಒಳ್ಳೇದಾಗುತ್ತೆ. ಒಟ್ನಲ್ಲಿ ಆಗ್ಲಿ 5,000 ಆಗ್ಲಿ ಪರವಾಗಿಲ್ಲ. ಒಟ್ನಲ್ಲಿ ಅಲ್ಲಿನ ಒಂದು ಬರೋರೆಲ್ಲ ಹೆಚ್ಚು ಕಮ್ಮಿ ತಂದೆ ಇರ್ತಾರೆ, ಒಳ್ಳೇದಾಗುತ್ತೆ ಬಿಡಿ. ನಿಮ್ಗಿಂತೂ ಭದ್ರಾ ಕಳೆಯಮ್ಮನ್ನ ನೆನ್ನೆಲ್ಲೇ ಫಸ್ಟ್ ನೋಡಿದ್ದು? ನೆನ್ನೆನೆ ಫಸ್ಟ್ ನೋಡಿದ್ದು. ಈಗ ನೆಕ್ಸ್ಟ್ ಮಂತ್ ಹೋಗ್ತೀವಿ ತಿರ್ಗಾ. ಹೌದು, ಅಷ್ಟು ಇಷ್ಟ ಆಯ್ತು ನಿಮ್ಗೆ? ಹೌದೌದು. 11 ಗಂಟೆಗೆ ಬಂದು ಮನೆಗೆ ಬಂದ ತಕ್ಷಣನೇ ಬಂದು ದೇವ್ರ ಮನೆಯಲ್ಲಿ ನಿಂಬೆ ಪ್ರತಿಯೊಂದೆಲ್ಲ ಇಟ್ಟು 12 ಗಂಟೆ ಒಳಗೇನೆ ಶುಕ್ರವಾರ ದಿನ ಚೆನ್ನಾಗಿದೆ ಅಂತ ಅವಾಗ್ಲೇ ತೆಗೆದು ಮನೆ ಬಾಗ್ಲು ಆರಾನು ಆಗ್ತಾವ. ನಿಮಗೇನ್ ಅನ್ನಿಸ್ತು? ನನಗೆ ಬೆಳಗ್ಗೆ ಈ ತರ ಆಗಿದ್ ಘಟನೆ ನೋಡಿ, ದೇವ್ರು ಕೊಟ್ಟಿದ್ದು ನೋಡಿ ಬಹಳ ಖುಷಿ ಆಯ್ತು. ನೀವು ಎಲ್ಲೋ ನಿಂತಿದ್ರಿ, ಯಾರೋ ಒಂದು ಅಜ್ಜಿ ಬಂದು ಕರ್ಬಿಟ್ಟು ನಿಮ್ ಕೈ ಕೊಟ್ರು ನಿಂಬೆಹಣ್ಣಿಂದು. ಹೌದು. ಆಮೇಲೆ ಅಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಿಂಬೆಹಣ್ಣಿನ ತಂದಾಗ ಎಲ್ಲ ಮಕ್ಳು ಕಿತ್ತಾಡ್ದಂಗೆ ನನಗ್ ಬೇಕು ಅಂತ 5 ನಿಮಿಷದಲ್ಲಿ ನಿಂಬೆಹಣ್ಣಿನ ಹಾರನೇ ಇಲ್ಲ ಗುರುಗಳಲ್ಲಿ. ಹೌದಾ? ಹೌದು. ಆ ಒಂದು ಅಭಿಷೇಕ ನೋಡಿರಲ್ಲ, ಈ ಅಭಿಷೇಕ ಏನ್ ಅನಿಸ್ತೈತೆ ನಿಮ್ ಮನಸ್ಸಲ್ಲಿ ನೋಡ್ಬೇಕಾದ್ರೆ? ಹತ್ತಿರದಿಂದ ನೋಡ್ತಿದ್ರಲ್ಲ. ನಾನೆಲ್ಲೂ ನಮ್ಮ ಮನೆ ದೇವರು ಸಹ ನಾನು ಅಷ್ಟು ಹತ್ತಿರದಿಂದ ನೋಡಿರ್ಲಿಲ್ಲ ಗುರುಗಳೇ. ಬಹಳ ಸಂತೋಷ ಆಯ್ತು. ನನ್ಗೆ ಅಲ್ಲಿ ಬೈಕ್ ಬರಕ್ಕೆ ಮನ್ಸಿಲ್ಲ. 7 ಗಂಟೆ ಅಂತ ಇದ್ದೆ, ಪ್ರತಿಯೊಬ್ರು ಎಲ್ಲ ಹೊಂಟೋದ್ರು. ನಾನು ಆಮೇಲೆ ಇನ್ನೊಬ್ರು ಕಲ್ಪನಾ ಮೇಡಮ್ ಅಂತ ಆಡಿಟ್ರು, ಅವರು ಆಮೇಲೆ ಸಂತೋಷ ಅಂತ ಅಂದ್ಬಿಟ್ಟು ಇಷ್ಟು ಜನ ನಾವ್ ಅಲ್ಲೇ ಇತ್ತು. ಒಳ್ಳೇದಾಯ್ತು. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ವೀಕ್ಷಕರೇ, ಮತ್ತಷ್ಟು ಈ ಒಂದು ದೇವರ ಮಹಿಮೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳ ಜೊತೆಗೆ ಇವತ್ತು 3ನೇ ತಾರೀಕು, ಸೊ ಇವತ್ತಿನ ದಿನದ ವಿಶೇಷತೆಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ ಗುರುಜಿ, ಇನ್ನು ಸಮಯ ಕಡಿಮೆ ಇರೋದ್ರಿಂದ ಸೊ ನೀವು ಅವರ ದೇವರ ದರ್ಶನವನ್ನ ಮಾಡಿದ್ರಿ, ನಿಮ್ ಜೊತೆ ಬಂದಿರೋರು ಆ ಒಂದು ದೇವರ ಬಗ್ಗೆ ಏನ್ ಹೇಳಿದ್ರು, ಅವರ ಕೋರಿಕೆಗಳೆಲ್ಲವೂ ನಿಜವಾಗ್ಲೂ ಈಡೇರುತ್ತಾ ಆ ದೇವರಿಂದ? ಸೊ ನಿಮ್ಗೆ ಏನ್ ಅನಿಸ್ತು ಗುರುಜಿ? 100% ಯಾರ್ಯಾರಿಗೆ ದೃಷ್ಟಿ ಇದೆ, ನಿಜವಲ್ಲ ಆ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ದೃಷ್ಟಿ ಮತ್ತೆ ಮನೆಯಲ್ಲಿ ವ್ಯವಹಾರಗಳೆಲ್ಲ ಅಡಚಣೆಗಳು ಮಾಡಿದ್ರೆ, ಯಾಕಂದ್ರೆ ಮನುಷ್ಯರಿಗೆ ಕಣ್ಣು, ಹೊಟ್ಟೆ ಕಿಚ್ಚು ಕಣ್ಣುಗಳು ಬಹಳ ಇರುತ್ತೆ. ದಯವಿಟ್ಟು ಮುಗಿಸ್ಕೊಳ್ಳಿ ಅದನ್ನ. ಒಂದ್ಸರಿ ಹೋಗಿ ಪ್ರತಿ ಅಮಾಸೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ ಮೇಚೇರಿ ಭದ್ರಾ ಕಳೆಯಮ್ಮಗೆ. ನೀವೆಲ್ಲರೂ ಮತ್ತೆ ಕರ್ಕೋಗಿ, ನಾನು ನನ್ನ ಗ್ರೂಪಿಂದ ಕರ್ಕೋಗ್ತೀನಿ, ನಿಮ್ಮ ಪಾಡಿ ನೀವೇ ಹೋಗೋದಾದ್ರು ಹೋಗ್ಬೋದು. ನನಗಿನ್ನು ಉಳಿದಿರೋದು ದೇವಸ್ಥಾನ 3 ದೇವಸ್ಥಾನ ಬ್ಯಾಲೆನ್ಸ್ ಇದೆ.
ಒಂದು ಗುರು ಟೆಂಪಲ್ ಗುರು ಶಾಂತಿ, ಒಂದು ಶನಿ ಶಾಂತಿ. ಯಾಕಂದ್ರೆ ಗುರು ಶನಿ ಬಹಳ ಇಂಪಾರ್ಟೆಂಟು. ಹಾಗಾಗಿ ಎಲ್ಲರೂ 5,000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಒಂದು 5-10,000 ಕರ್ಕೋಗಿ ಆ ಥರದೊಂದು ಪೂಜೆ ನೀವು ನೋಡಿರ್ಬೋದು, ಆ ಮಟ್ಟಕ್ಕೆ ಮಾಡಿಸ್ತೀನಿ. ಅದಾದ್ಮೇಲೆ ರಾಹು ಮತ್ತೆ ಕೇತು ಅದಕ್ಕೂ ಕೂಡ ಬರ್ಸ್ಕೊಳ್ಳಿ. ನನ್ನ ಹತ್ರ ಯಾರ್ಯಾರು ಜ್ಯೋತಿಷ ಕೇಳಿದ್ರ, ಯಾರ್ಯಾರು ಶಾಂತಿ ಬರ್ಸಿದ್ದೀನಿ ಅವರೆಲ್ಲರೂ ಕೂಡ ನೀವು ಆಫೀಸಲ್ಲಿ ನೋಂದಾಯಿಸ್ಕೊಳ್ಳಿ. ಅದಾದ್ಮೇಲೆ ಶತ್ರು ಸಂಹಾರ ಮತ್ತೆ ಭೂಮಿ ವಿಚಾರದ ಕಿರಿಕು, ಕೋರ್ಟು ಕಚೇರಿ ಇರೋರಿಗೆ ತಿರ್ಚಂದೂರಲ್ಲಿ ಶತ್ರು ಸಂಹಾರ ಮತ್ತೆ ಅಭಿಷೇಕ ಎರಡನ್ನು ಕೂಡ ಮಾಡಿಸ್ತೀನಿ. ಇದು ಯಾವುದಕ್ಕೆ ಯಾರ್ಯಾರಿಗೆ ಬೇಕು, ನನ್ನ ಸ್ಟೂಡೆಂಟ್ ಆಗಿರ್ಬೋದು, ನನ್ನ ಇಲ್ಲಿ ಸ್ಟೂಡೆಂಟ್ ಆಯ್ತು ಕ್ಲೈಂಟು ಭೇದ ಭಾವ ಇಲ್ಲ, ಎಲ್ಲರಿಗೂ ಬಸ್ ಟಿಕೆಟು. ಯಾರ್ಯಾರು ಫಸ್ಟ್ ಬರೆಸ್ತಾರೆ ಅವ್ರಿಗೆ ಅವ್ರ ಸೀಟ್ ನಂಬರ್ ಅವೆಲ್ಲ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ. ಅಲ್ಲಿ ₹1 ಎಕ್ಸ್ಟ್ರಾ ಯಾರ್ದು ಖರ್ಚು ಮಾಡಂಗಿಲ್ಲ, ನಮ್ದನ್ನು ಖರ್ಚು ಮಾಡಲ್ಲ, ನಿಮ್ದು ಖರ್ಚು ಮಾಡಲ್ಲ. ಸಾಮೂಹಿಕವಾಗಿ ಏನು ಖರ್ಚು ಬರುತ್ತೋ ಎಲ್ಲವೂ ಅಷ್ಟೇನೆ. ಖಂಡಿತ ಅಲ್ಲ ಕೂಡ ನೀವು ತಿರ್ನಲ್ಲರಿಗೆ ಏನೇನು ತರಬೇಕು ಅಂತ ಹೇಳಿದ್ರೆ ಅಭಿಷೇಕಕ್ಕೆ ಮತ್ತೆ ಹೋಮಕ್ಕೆ ದಯವಿಟ್ಟು ಅದನ್ನ ಹೇಳ್ತೀನಿ, ನೀವು ತಗೋಬರ್ರಿ. ಅಷ್ಟು ಜನ ಒಂದು 400-500 ಜನ ಒಂದು ತಮಿಳುನಾಡು ತಿರ್ನಲ್ಲರಲ್ಲಿ ಶನಿ ಶಾಂತಿ ಮಾಡಿಸಿದ್ರೆ ಶನೇಶ್ವರ ಅಲ್ಲಿ ಗರ್ಭುಡಿ ಬಿಟ್ಬಿಟ್ಟು ಭಕ್ತರ ಮನೆಗೆ ಬರಬೇಕು, ಹಂಗ್ ಮಾಡಿಬಿಡ್ತೀನಿ. ಖಂಡಿತ ಕೂಡ ಭಕ್ತರ ಮನೆಗೆ ಬಂದು ನಿಮ್ಮ ಕಷ್ಟ ಸುಖನ ವಿಚಾರಿಸಬೇಕು. ಖಂಡಿತ ಕೂಡ ಆ ಮಟ್ಟಕ್ಕೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇಡೀ ಜ್ಯೋತಿಷದಲ್ಲಿನೇ ಇಂತಿಂತ ಡೇಟ್ ಆಗುತ್ತೆ, ಹೀಗೆ ಆಗುತ್ತೆ ಅಂತ ಹೇಳ್ದ ನಾನೊಬ್ನು, ನಾನಲ್ಲ, ದೇವ್ರು ಹೇಳ್ಸಿದ್ದು. ಖಂಡಿತ ಕೂಡ ನನ್ನಿಂದ ಏನೂ ಕೂಡ ಆಗಲ್ಲ. ಭಗವಂತ ನನ್ನಿಂದ ಒಬ್ಬ ಓದಕ್ ಬರ್ದಿರೋಂಥ ವ್ಯಕ್ತಿ ನಾನು. ನನಗೆ ಒಂದು ಇಂಗ್ಲಿಷ್ ಅಕ್ಷರ ಬರಲ್ಲ, ಕನ್ನಡ ಅಕ್ಷರ ಓದಕ್ ಬರಲ್ಲ, ನನಗೆ ಇವತ್ತೂ ಬರಲ್ಲ. ದೇವರು ನನಗೆ ಇಂಥ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಕರ್ನಾಟಕ ಜನತೆಗೆ ಹೇಳ್ಸಿದ್ದಾನೆ ಅಂದ್ರೆ ಅದು ನನ್ನಲ್ಲಿರೋ ಶಕ್ತಿ ಅಲ್ಲ, ಭಗವಂತನಿರೋ ಶಕ್ತಿ ಕೊಟ್ಟಾನೆ. ನನಗೆ ಇವತ್ತು ಓದಕ್ ಬರಕಲ್ಲ, ಇವತ್ತು ಕೂಡ ನನಗೆ ನನ್ನ ಹೆಂಡತಿ ಹೆಸರು ಬರೆಯಕ್ ಬರಕಲ್ಲ, ಮಕ್ಳ ಹೆಸರು ಬರೆಯಕ್ ಬರಕಲ್ಲ, ಆಗ ನಾನು ನ್ಯೂಮರಾಜ್ ಹೇಳ್ತೀನಿ. ಈ ತರದ್ದು ನೀವೆಲ್ಲೂ ನೋಡಕ್ ಸಾಧ್ಯ ಇಲ್ಲ, ಕೇಳಕ್ಲ. ನಾನು ಇಷ್ಟೆಲ್ಲ ಹೇಳಿ ಕೂಡ ನನ್ನ ಹತ್ರ ಜನ ಬರ್ದಲ್ಲೇ ಇರ್ಬೋದು, ಆದ್ರೆ ಇವತ್ತೆಲ್ಲರೂ ಬರ್ತಾವ್ರೆ. ಖಂಡಿತಲ್ಲೂ ಕೂಡ ನೆಕ್ಸ್ಟ್ ಶನಿ ಶಾಂತಿ ಖಂಡಿತಲ್ಲೂ ಕೂಡ ವಿತ್ತಿನ ಬ್ರಹ್ಮನಿಂದಲೇ ಅಪ್ಲಿಕೇಶನ್ ಹಾಕಿ ದೇವತೆಗಳನ್ನೇ ಬರಬೇಕು, ದೇವಲೋಕದಲ್ಲಿ ನಡೆದಿರಬಾರ್ದು ಆ ಥರದೊಂದು ಹೋಮಗಳನ್ನ ಮಾಡಿಸ್ತೀನಿ. ನೆಕ್ಸ್ಟ್ ತಮಿಳುನಾಡೆಲ್ಲ ಮಾಡಿಸೋದು. ಹಾಗಾಗಿ ಸಾಮೂಹಿಕ ಪ್ಯಾಲೇಸ್ ಕೊಂಡರೆಲ್ಲ ಮಾಡಿಸಲ್ಲ, ಅಲ್ಲಿ ನಾನ್ ವೆಜ್ ಎಲ್ಲ ತಿಂದು ಬಾನ್ಬನಾರ ಆಮೇಲೆ ಹೋಮ ಮಾಡೋದೆಲ್ಲ ನಿಮ್ಮ ಮನೆಗೆ ಬರಬಾರ್ದು, ಪಾಪ ಸುತ್ತಿರುತ್ತೆ. ಖಂಡಿತ ಕೂಡ ತಿರ್ನಲ್ಲರಿಗೆ ಯಾರ್ಯಾರು ಬರ್ತೀರ ಶನಿ ಶಾಂತಿ ಗುರು ಶಾಂತಿ ಎರಡೇ ಟೆಂಪಲ್ ಎರಡೇ ಹೋಮ ಒಂದೇ ದಿವಸದಲ್ಲಿ 2 ಹೋಮ ಮಾಡಿಸ್ತೀನಿ. ಹಾಗಾಗಿ ಯಾಕಂದ್ರೆ ನನಗೆ ಪುರೋಹಿತ ನನಗೆ ಹಿಂಗ್ ಬೇಕು, ನೀವು ಹಿಂಗ್ ಮಾಡಿ, ನಮ್ಗೆ ಬೇಕು ಅಂದ್ರೆ ಹಂಗಂಗೆ ಮಾಡ್ತಾರೆ. ಆ ಒಂದು ಕ್ರೌಡು ನಿಜವೂ ಕೂಡ ನಾನು ಕ್ರೌಡ್ನ ತೋರಿಸಿಲ್ಲ. 450 ಜನ ಅಭಿಷೇಕಕ್ಕೆ ನೆನೆ ಕೂತಿದ್ದು ಕರ್ನಾಟಕದ ಜನನೇ ಇದ್ರು. ಅದು ಭದ್ರಕಾಳಿಯಮ್ಮ ಕರ್ನಾಟಕದ ದೇವ್ರ ತರ ಆಗೋಗ್ಬಿಟ್ಟಿತ್ತು. ಖಂಡಿತ ಕೂಡ ಅದು ಎಲ್ಲರೂ ಯಾರು ನನಗೆ ನಿಂಬೆ ಬೇಕು, ನನಗೆ ನಿಂಬೆ ಬೇಕು, ನನಗೆ ತೀರ್ಥ ಬೇಕು, ಒಂಥರ ಸಣ್ಣ ಮಕ್ಕಳು ಗೋಲಾಡ್ಬೇಕಾದ್ರೆ ಕಿತ್ತಾಡ್ತಾರೆ, ಅಷ್ಟು ಚೆನ್ನಾಗಿ ಕಿತ್ತಾಡ್ತಿದ್ರು. ಹಾಗಾಗಿ ಇಂಡಿವಿಜುವಲ್ ಆಗಿ ನೀವು ಹೋಗಿ ದಯವಿಟ್ಟು ಆ ದೇವ್ರನ್ನ ದರ್ಶನವನ್ನ ಮಾಡಿ ನೀವು 100% ಆ ಒಂದು ನಿಂಬೆಣ್ಣನ ಮನೆ ಬಾಗಿಲಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ಪ್ರತಿ ಅಮಾಸೆಗೂ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಎಲ್ಲೆಲ್ಲೋ ಪೂಜೆ ಮಾಡಿದ್ರ, ಎಲ್ಲೆಲ್ಲೋ ತಗಡುಗಳನ್ನ ಹೇಳ್ತಾರೆ, ಎಲ್ಲಾ ಜ್ಯೋತಿಷರು ಆ ತಗಡುಗಳು ಪರಿಹಾರ ಬರೀತಾರೆ. ಖಂಡಿತ ಕೂಡ ಅವ್ಯಾವನೂ ಬಳಸಬೇಡಿ. ನಿಮ್ಮ ಕೈ ಮುದ್ದು ಕೇಳ್ಕೊಳ್ತೀನಿ, ನೀವು ಇನ್ನು ಮುಂದೆ ಮನಸ್ತುಪ್ತ ಭದ್ರಕಾಳಿಯಮ್ಮಗೆ ಹೋಗ್ಬಿಟ್ಟು ಬಂದ್ರ ಮೇಲೆ ನನ್ಗೆ ಹೇಳಿ ಎಷ್ಟೋ ದೇವಸ್ಥಾನ ಸುತ್ತಿದ್ರ. ಇಲ್ಲಿಂದ 160-170 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ಬಸ್, ಸೇಲಂ ಬಸ್ಸಲ್ಲಿ ಹೋಗೋ ಬಸ್ಸಲ್ಲಿ ತೊಪ್ಪೂರ್ ಗೇಟಲ್ಲಿ ಇಳಿದ್ರೆ ಅಲ್ಲಿಂದ ನೆಕ್ಸ್ಟ್ ಮೇಚೇರಿಗೆ ಅಂತ ಒಂದು ಬಸ್ ಹತ್ತಿರ 15 ಕಿಲೋಮೀಟರ್ ಮುಗ್ದೋಯ್ತು. ಒಳ್ಳೆ ಬಸ್ ಇರುತ್ತೆ, ಒಳ್ಳೆ ಹೈವೇ ರೋಡು. ಒಂದ್ಸರಿ ನೀವು ಇನ್ ಮುಂದೆ ದರ್ಶನ ಮಾಡಿ ಮೇಚೇರಿ ಭದ್ರಕಾಳಿಯಮ್ಮನ ಇದೆಲ್ಲ ಮುಗಿಸಿ ನಮ್ಮ ಆಫೀಸಲ್ಲಿ ನೋಂದಾಯಿಸ್ಕೊಳ್ಳಿ. ಗುರು ಶಾಂತಿ ಶನಿ ಶಾಂತಿ ಇದೊಂದು ಬರ್ಸ್ಕೊಳ್ಳಿ, ರಾಹು ಕೇತು ಬರ್ಸ್ಕೊಳ್ಳಿ, ಆಮೇಲೆ ಶತ್ರು ಸಂಹಾರ ತಿರ್ಚಂದೂರಲ್ಲಿ ಬರ್ಸ್ಕೊಳ್ಳಿ. ಅಲ್ಲಿ ಹೋಮ ಅಭಿಷೇಕ ಖಂಡಿತ ಕೂಡ ನೀವು ದುಡ್ಡು ಕಟ್ಲಿ ಬಿಡ್ಲಿ ನೀವು ಬರ್ಸ್ಕೊಳ್ಳಿ. ನೀವು ಬರಕ್ಕಾದಾಗ ದುಡ್ಡು ಕಟ್ಬೋದು. ಅದನ್ನೇ ವಾರದ ಮುಂಚೆ ಹೇಳ್ತೀವಿ, ಅವಾಗ ಬೇಕಾದ್ರೆ ನೀವು ದುಡ್ಡು ಕಟ್ಬೋದು. ಇನ್ನು ಮುಂದೆ ಇವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ನನ್ನ ಹತ್ರ ಕೇಳಿದ್ರೆ ಜ್ಯೋತಿಷ ಎಲ್ಲರೂ ಕೂಡ ಬರ್ರಿ. ಯಾಕಂದ್ರೆ ನಾನು ಜ್ಯೋತಿಷ ಹೇಳಕ್ಕೋಸ್ಕರ ಹುಟ್ಟಿದ್ದೀನಿ. ಖಂಡಿತ ಕೂಡ ಆದ್ರೆ ನಾನು ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೆ. ದೇವರು ನನ್ನ ನಿಲ್ಲಿಸಕ್ ಬಿಟ್ಟಿಲ್ಲ. ಯಾಕಂದ್ರೆ ನೀನು ಮಾಡು, ಎಲ್ಲರೂ ಕೂಡ ದುಡ್ಡಿಗೆ ಮಾಡ್ತಾರೆ, ನೀನು ದುಡ್ಡಿಗೆ ಮಾಡ್ತಿಲ್ಲ ಮಾಡು ಅಂದ್ರು. ನನ್ನ ಕ್ಲಾಸ್ ನೀನು ದಯವಿಟ್ಟು ಮಾಡಲ್ಲ. ಇದೊಂದು ಬ್ಯಾಚ್ ಇದೆ, ಇದೊಂದು ಬ್ಯಾಚ್ ಬುಕ್ ಆಗಿರೋರು ಮಾತ್ರ ಮುಗಿಸಿ. ಹಾಗಾಗಿ ನಾನು ಇನ್ಯಾವತ್ತು ಕ್ಲಾಸ್ ಅನ್ನ ಮಾಡಕ್ಕೆ, ಯಾಕಂದ್ರೆ ಎಲ್ಲರಿಗೂ ಆ ಜ್ಯೋತಿಷದ ಅರಿವಿರಲ್ಲ. ಬಣ್ಣ ಯಾವುದು ಅಂತ ತಿಳಿಸಿ ಗುರುಜಿ. ಇವತ್ತು ಬಹಳ ವಿಶೇಷವಾಗಿ 3ನೇ ತಾರೀಕಲ್ಲಿ ಹುಟ್ಟೋರಿಗೆ ಆಯುಷ್ ಜಾಸ್ತಿ ಖಂಡಿತ ಕೂಡ. ಇನ್ನ ಯಾವ್ಯಾವ ಡೇಟಲ್ಲಿ ಹುಟ್ಟೋನಿಗೆ ಎಷ್ಟೆಷ್ಟು ಆಯುಷಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಯ್ತಾನೆ ಇದನ್ನ ಎಲ್ಲೂ ಟಿವಿಲಿ ನಾನು ಹೇಳಿಲ್ಲ. ಇನ್ನು ಮುಂದೆ ಹೊಸ ಸಬ್ಜೆಕ್ಟ್ ಇವತ್ತಿಂದ. ಯಾಕಂದ್ರೆ ನನ್ಕಿಂತ ಹೆಚ್ಚಾಗಿ ನಮ್ಮ ಮೇಡಮ್ ಅವರಿಗೆ ತುಂಬಾ ಆಸಕ್ತಿ, ಎ ಅಕ್ಷರ ಹೆಂಗಿರುತ್ತೆ ಹೇಳಿ, ಬಿ ಅಕ್ಷರ ಹೇಗಿರುತ್ತೆ ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಆ ಥರದೊಂದು ಸಬ್ಜೆಕ್ಟ್ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಯಾವ್ಯಾವ ಡೇಟಲ್ಲಿ ಹುಟ್ಟಿದವ್ರಿಗೆ ಹೇಗೆ ಬದುಕ್ತಾರೆ ಅಂತ ಹೇಳ್ತೀನಿ. 3ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ಆಯುಸ್ಸು ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಯಾವ್ಯಾವ ಡೇಟರ್ಗೆ ಆಯುಸ್ ಇರಲ್ಲ, ಎಷ್ಟನೇ ವಯಸ್ಸಲ್ಲಿ ಸಾಯ್ತಾರೆ,
ಮಕ್ಕಳನ್ನ ಗಂಡನ್ನ ಬಿಟ್ಟು ಈಗ ಸಾಯ್ತಾರೆ. ಸಾಯಕ್ಕಿಂತ ಮುಂಚೆ ನೀವು ಮಕ್ಕಳಿಗೆ ನಿಮ್ಮ ಮನೆಗೆ ಏನೇನು ಮಾಡಬೇಕು ಆ ಥರದೊಂದು ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಜ್ಯೋತಿಷ್ಯ ಎಲ್ಲವನ್ನೂ ಹೇಳಿದ್ದೀನಿ. ದಯವಿಟ್ಟು ಇನ್ನು ಈ ಥರ ಒಂದು ಹೊಸ ಸಬ್ಜೆಕ್ಟ್ ಅನ್ನು ಕೇಳಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. 3ನೇ ತಾರೀಕುವರೆಗೆ ಹೆಚ್ಚಾಗಿ ಆಯುಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ನೀವು ಇನ್ನೂ ಲೇಟಾಗಿ ಸಂಪಾದನೆ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಏನು ತಲೆ ಕೆಡಿಸ್ಕೊಬೇಡಿ. ಆಯುಸ್ ಜಾಸ್ತಿ 3ನೇ ತಾರೀಕುವರೆಗೆ. ಯಾಕಂದ್ರೆ ಕರುಣಾನಿಧಿಯವರು ಕೂಡ ನೋಡಿ ಇವತ್ತು ಅವ್ರದ್ದು ಬರ್ತಡೇ ಅನ್ಸುತ್ತೆ, ಮೋಸ್ಟ್ಲಿ ಇವತ್ತೇ ಇರ್ಬೋದು ಅನ್ಸುತ್ತೆ. ಅವ್ರಿಗೆ 94 ವರ್ಷ ಅವ್ರಿಗೆ ಏಜು. 94 ವರ್ಷದಲ್ಲಿ ಇವತ್ತು ಕೂಡ ನಾನು ತಮಿಳುನಾಡು ಅಧಿಕಾರ ಬೇಕು ಅನ್ನೋ ಒಂದು ಆತರದಲ್ಲಿ ಇದ್ದಾರೆ. ಖಂಡಿತ ಕೂಡ 94ರಲ್ಲಿ ಬಿಟ್ರೆ ಸಾಕಲ್ಲಪ್ಪ ಅನ್ಬೋದು. ಆಯಸ್ಸು ಯಾವ್ಯಾವ ಡೇಟ್ ಅವ್ರಿಗೆ. ಆಮೇಲೆ ಈ ವರ್ಷದಲ್ಲಿ ಇನ್ನು 1ನೇ ತಾರೀಕು 4ನೇ ತಾರೀಕುವರೆಗೆ ತುಂಬಾ ಕೆಟ್ಟ ಕಾಲಗಳಿದಾವೆ. ದಯವಿಟ್ಟು 1ನೇ ತಾರೀಕು ಕೊಡ್ತಾರೋ 4ನೇ ತಾರೀಕು ಕೊಡ್ತಾರೋ 1, 10, 19, 4, 13, 22, 31ನೇ ತಾರೀಕು ಇನ್ನು ಮುಂದೆ ಬಹಳ ಹುಷಾರಾಗಿರಿ. ಇನ್ನು ಮುಂದೆ ಪ್ರಪಂಚದಲ್ಲಿ ಈ ಡೇಟಲ್ಲೇ ಕೆಟ್ಟದ್ದು ನಡೀತಿದೆ. ಮೊನ್ನೆ 31ನೇ ತಾರೀಕು ನಾವು ಪಾರ್ವತಮ್ಮವ್ರನ್ನ ಕಳ್ಕೊಂಡು 31ನೇ ತಾರೀಕು ತಮಿಳುನಾಡಲ್ಲಿ ಬೆಂಕಿ ಅನಾಹುತ, 31ನೇ ತಾರೀಕು ಬಾಂಬ್ ಬಸ್ಟ್ ಆಗಿ ತುಂಬಾ ಜನಕ್ಕೆ ಸತ್ತೋದ್ರು. ಇದೆಲ್ಲ ನಾನು ಮುಂಚೆ ಹೇಳಿದ್ದೆ. ಇನ್ನು ಮುಂದೆ 5ನೇ ತಾರೀಕು ಕೆಟ್ಟದ್ದು ಅಂತ ಹೇಳ್ತಾರೆ. ಇನ್ನು ಮುಂದೆ 5ನೇ ತಾರೀಕು ಒಳ್ಳೇದಾಗುತ್ತೆ. 1ನೇ ತಾರೀಕುವರೆಗೆ 4ನೇ ತಾರೀಕುವರೆಗೆ ಬಿರುಗಾಳಿನೇ ಬರುತ್ತೆ. ಬಿರುಗಾಳಿ ಬರೋಕ್ಕಿಂತ ಮುಂಚೆ ಭದ್ರ ಕಡೆ ಓಟ್ ಬಂದು ಭದ್ರವಾಗಿರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಓಕೆ ಗುರೂಜಿ, ಧನ್ಯವಾದ. ಇವತ್ತು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರೂಜಿ. ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ. ಭದ್ರ ಕಡೆ ಅಮ್ಮ. ವೀಕ್ಷಕರೇ, ಇದು ಇವತ್ತಿನ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.